ವೆಲ್ಕಮ್ ಬ್ಯಾಕ್ ಟು SSBV ಕ್ರಿಯೇಷನ್ಸ್. ನಾನು ನಿಮ್ಮ ಪ್ರೀತಿಯ ಸಾನ್ವಿ. ಇವತ್ತು ಒಂದು ಪಾರ್ಸಲ್ ತರಿಸಿದ್ದೀವಿ. ಅದು ಏನಪ್ಪ ಅಂತ ಹೇಳಿದರೆ, ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮೆಲ್ಲರ ಸಪೋರ್ಟ್ ಯಾವಾಗಲೂ ನನ್ನ ವೀಡಿಯೋದ ಮೇಲೆ, ನನ್ನ ಚಾನಲ್ ಮೇಲೆ ಇದೆ ಅಂತ ಹೇಳ್ತಾ ಇವಾಗ ಓಪನ್ ಮಾಡೋಣ ಬನ್ನಿ. ಇದು ಗಿಫ್ಟ್ ಪರ್ಪಸ್ ಆಗಿ ನನಗೆ ಬಂದಿರೋ ಅಂಥದ್ದು. ಸೊ ನನಗೂ ಕೂಡ ಇದು ಏನು ಅಂತ ಹೇಳಿ ಇದುವರೆಗೂ ಗೊತ್ತಿಲ್ಲ. ಸೊ ಓಪನ್ ಮಾಡಿದ ಮೇಲೆ ನಿಮ್ಮ ಥರನೇ ನನಗೂ ಕ್ಯೂರಿಯಸ್ ಇದೆ ಏನಿರಬಹುದು ಅಂತೇಳಿ. ನನ್ನ ಸಿಸ್ ನನಗೆ ಕೊಟ್ಟಿರೋ ಅಂಥದ್ದು, ನೋಡೋಣ ಅದೇನು ಅಂತ. ಸರ್ಪ್ರೈಸ್ ಗಿಫ್ಟ್, ನೆಸೆಸಿಟಿ ಇರೋಂತಹ ಗಿಫ್ಟ್ ಇತ್ತು. ಅದೇ ಗೊತ್ತಿಲ್ಲ ನನಗೆ, ಇವಾಗ ಓಪನ್ ಮಾಡಿದಾಗೆ ನನಗೆ ಗೊತ್ತಾಗುತ್ತೆ. ಇಲ್ಲ ಏನು ಅಂತೇಳಿ, ಅದು ಆ್ಯಕ್ಚುಲಿ 1ನೇ ತಾರೀಕಿಗೆ ಕೊಡ್ಬೇಕನ್ನೋದು ನನ್ನ ಇಂಟೆನ್ಷನ್ ಇತ್ತು. ಬಟ್ ಬರಲಿಲ್ಲ, ಸರ್ವಿಸ್ ಸ್ವಲ್ಪ ಲೇಟ್ ಆಯಿತು. ಬಟ್ ಲೇಟ್ ಆದರೂ ಒಳ್ಳೆ ಪ್ರಾಡಕ್ಟಿಗೋಸ್ಕರ ವೆಯ್ಟ್ ಮಾಡಬೇಕಲ್ಲ, ಅದಕ್ಕೋಸ್ಕರ ಈಗ ಸರ್ಪ್ರೈಸ್. ಓ, ಇಲ್ಲೇ ಗೊತ್ತಾಗತ್ತಾ? ಏ ಗಾರ್ಡೇಜಾ, ಏ ನೈಸಾ. ನಾನು ಆ್ಯಕ್ಚುಲಿ ಬುಕ್ ಮಾಡೋಣ ಅಂತಿದ್ದೆ ಇವತ್ತು, ಮಾಡ್ದಿರೋದೇ ಒಳ್ಳೆಯದಾಯಿತು. ಏ ಸೂಪರ್. ಮನಿ ಬ್ಯಾಂಕ್ ದುಡ್ಡನ್ನ ಇದರಲ್ಲಿ ಇವತ್ತು ಶುಕ್ರವಾರ ಬೇರೆ ಬಂದಿದೆ, ಇವತ್ತೇ ಸ್ಟಾರ್ಟ್ ಮಾಡುವ ಹಾಕ್ಲಿಕ್ಕೆ. ಕ್ವಾಲಿಟಿ ಚೆನ್ನಾಗಿ ಕೊಟ್ಟಿದ್ದಾರೆ, ನಾನು ತರಿಸಿದ್ರಕ್ಕಿಂತಲೂ ಚೆನ್ನಾಗಿ ಬಂದಿದೆ ಇದು. ಹೌದಾ? ಓಕೆ, ಒಂದು ಸೆಕೆಂಡ್. ಗಟ್ಟಿ ಇದೆ. ಹೌದು, ಗಟ್ಟಿ ಇದೆ, ಸ್ವಲ್ಪ ಅಗಲ ಥರ ಇದೆ ಅಲ್ಲ. ಹೋಲ್ ಎರಡು ಕೊಟ್ಟಿದ್ದಾರೆ. ಓಕೆ, ಒಳಗಡೆ ಕಂಪಾರ್ಟ್ಮೆಂಟ್ ಮೂಡಿದೆ, ನಾನು ಪಿಕ್ಚರಲ್ಲಿ ನೋಡಿದ್ದು. ಓಕೆ, ಇವಾಗ ನೋಡೋಣ ಅದೇನಿದೆ. ಮತ್ತೆ ಇದು ಮಿರರ್ ಚೆನ್ನಾಗಿ ಕೊಟ್ಟಿದ್ದಾರೆ, ಯಾಕಂದ್ರೆ ಲಾಸ್ಟ್ ಟೈಮ್ ಇದು ಓಪನ್ ಆಗಿತ್ತು. ಅಂದ್ರೆ ಹಾಕಕ್ ಬರುತ್ತೆ ಓಪನ್ ಆದ್ರೆ, ಅವರೇ ಎಲ್ಲ ಬಿಲ್ಡ್ ಚೆನ್ನಾಗಿ ಮಾಡಿ, ಬಿಲ್ಡ್ ಎಲ್ಲ ಮಾಡಿ ಕಟ್ಟಿದ್ದಾರೆ, ನೀಟಾಗಿ ಕೊಟ್ಟಿದ್ದಾರೆ. ಇದರಲ್ಲಿ ಇವಾಗ ಲಕ್ಷ ಕೋಟಿ ದುಡ್ಡು ಸಂಪಾದನೆ ಮಾಡೋಣ. ಸ್ಟಾರ್ ಅಂತಿದೆ. ಸೊ 2 ಕೀ ಕೊಟ್ಟಿದ್ದಾರೆ. ಸೇಮ್ ದೊಡ್ಡ ಗಾಡ್ರೇಜಿಗೆ ನಾವೇನು ಯೂಸ್ ಮಾಡ್ತೀವಲ್ಲ ಅದಕ್ಕಿನೇ. ಮತ್ತೆ ತೆಗಿಲಿಕ್ಕೆ ಹ್ಯಾಂಡಲ್ ಕೊಟ್ಟಿದ್ದಾರೆ. ಒಂದು ಕಾಲಿದೆ ಕೆಳಗಡೆ ಗ್ರಿಪ್ಪಿಗೋಸ್ಕರ ಏನದು ಕಾಲು, ಅದ್ರ ಕಾಲು ಅಂತೀವಲ್ಲ, ಕಾಲು. ಅದೇ ಓಕೆ, ನಾವು ಕಾಲು ಅಂತೀವಿ. ಇಟ್ಸ್ ಓಕೆ, ಕೊಟ್ಟಿದ್ದಾರೆ. ಸೊ ಸೇಮ್ ಆಸ್ ಇಟ್ ಈಸ್. ನೀವೇನು ದೊಡ್ಡ ಗಾಡ್ರೇಜ್ ನೋಡ್ತಿರೋ, ಬಟ್ಟೆ ತುಂಬಿಡ್ತಿರಲ್ಲ, ಸ್ಟೋರ್ ಮಾಡ್ತಿರಲ್ಲ, ಸೇಮ್ ಇದೆ ಆಸ್ ಇಟ್ ಈಸು. ದೊಡ್ಡ ಗಾಡ್ರೇಜನ್ನ ಎತ್ಕೊಳಕ್ಕಾಗಲ್ಲ, ಚಿಕ್ಕ ಗಾಡ್ರೇಜನ್ನ ಆರಾಮಾಗಿ ಹಿಂಗೆ ಎತ್ಕೊಂಡ್ಬಿಡ್ಬೋದು. ಇದು ಬಂದ್ಬಿಟ್ಟು ಬ್ಲೂ ಕಲರ್ ಅಲ್ಲಿ ಇರೋದು. ಇದು ಕಂಪ್ಲೀಟ್ ಆಗಿ ಸ್ಕೈ ಬ್ಲೂ. ಇದು ಕಂಪ್ಲೀಟ್ ಆಗಿ ಐರನ್, ಇದು ಅಂದ್ರೆ ಕಬ್ಬಿಣದಿಂದ ಮಾಡಿರೋದು. ಮತ್ತೆ ಗ್ರಿಪ್ ಚೆನ್ನಾಗಿದೆ, ಮತ್ತೆ ಸ್ಟ್ರಾಂಗ್ ಆಗಿದೆ ಮೆಟೀರಿಯಲ್. ಎಲ್ಲೂ ಕೂಡ ಡ್ಯಾಮೇಜ್ ಆಗಿಲ್ಲ, ಎಲ್ಲೂ ಕೂಡ ಬೆಂಡ್ ಕೂಡ ಆಗಿಲ್ಲ. ಹೌದು, ಕಾಲು ಕೂಡ ತುಂಬಾ ಗ್ರಿಪ್ ಅಲ್ಲಿ ಇದೆ ಅಲ್ಲ, ಕಂಪೇರ್ ಮಾಡಿದ್ರೆ ಲಾಸ್ಟ್ ಟೈಮ್ ತರಿಸಿದ್ಕಿಂತ ಇದು ಚೆನ್ನಾಗಿದೆ. ಎಲ್ಲರೂ ಎಷ್ಟು ನೀಟಾಗಿ ನಿಂತ್ಕೊಳುತ್ತೆ. ಹೌದು, ಎಷ್ಟು ನೀಟಾಗಿ, ಎಷ್ಟು ಚೆನ್ನಾಗಿದೆ ಅಂದ್ರೆ ನಮಗೆ ನೋಡೋಕೆ ಅಷ್ಟು ಖುಷಿ ಇದೆ. ಇದು ಕಲರ್ಸ್ ಸುಮಾರು ಕಲರ್ ಇತ್ತು ಇದರಲ್ಲಿ. ಗ್ರೀನ್ ಇತ್ತು, ಮತ್ತೆ ರೆಡ್ ಇತ್ತು, ಮೆರೂನು ಅದೆಲ್ಲ ಇತ್ತು. ಬಟ್ ಇದು ಸ್ವಲ್ಪ ಡೀಸೆಂಟ್ ಕಲರ್ ಅಂತೇಳಿ ಇದನ್ನ ಆರ್ಡರ್ ಮಾಡ್ದೆ. ಓಕೆ, ಇವಾಗ ಓಪನ್ ಮಾಡೋಣ ಅಲ್ವಾ. ಗ್ಯಾರೇಜಲ್ಲಿ ಮೇ ಬಿ ಮನಿ ಹಾಕಿ ಕೊಟ್ಟಿದಾರ ಏನು ಅಂತ. ಹೇಳಿದ್ರಿ ಅಲ್ವಾ 3 ಕಂಪಾರ್ಟ್ಮೆಂಟ್ಸ್ ಬರುತ್ತೆ ಅಂತ. 1 2 3 3 ಕಂಪಾರ್ಟ್ಮೆಂಟ್ಸ್. ಇದು ಜಾಸ್ತಿ ಕೊಟ್ಟಿದ್ದಾರೆ, ಇದು ನಾರ್ಮಲ್, ಎರಡು ನಾರ್ಮಲ್. ಎಷ್ಟು ಗ್ರಿಪ್ ಇದೆ ನೋಡಿದೆ, ಎಷ್ಟು ಗ್ರಿಪ್ ಇದೆ. ಎಲ್ಲೂ ಇದಿಲ್ಲ, ಅಷ್ಟು ಚೆನ್ನಾಗಿದೆ. ಲೋ ಕ್ವಾಲಿಟಿ ಅಲ್ಲ, ಲೋ ಕ್ವಾಲಿಟಿ ಕಂಪೇರ್ ಮಾಡಿದ್ರೆ ಲಾಸ್ಟ್ ಟೈಮ್ ಇರೋದು ಲೋ ಅಲ್ಲ, ಬಟ್ ಅದಕ್ಕೆ ಕಂಪೇರ್ ಮಾಡಿದ್ರೆ ಇನ್ನೂ ಸ್ವಲ್ಪ ಗಟ್ಟಿ ಕೊಟ್ಟಿದ್ದಾರೆ, ಐರನ್ ಬಂದು. ಮತ್ತೆ ಇದು ಏನು ಅಂತಂದ್ರೆ ಲಾಕ್ ಸಿಸ್ಟಮ್ ಇಲ್ಲಿದೆ. ಇಲ್ಲೂ ಕೂಡ ಅಷ್ಟೇ, ಎಷ್ಟು ಗಟ್ಟಿ ಇದೆ, ನೀಟಾಗಿ ಮಾಡಿದ್ದಾರೆ. ಎಲ್ಲ ಕಡೆ ಎಲ್ಲೂ ಕೈ ಕೊಯ್ಬಾರ್ದು ಅನ್ನೋ ತರ ಮಾಡಿದ್ದಾರೆ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲೂ ಕೈ ಎಷ್ಟು ಕೊಯ್ಯಲ್ಲ, ಶಾರ್ಪ್ ಇಲ್ಲ. ಚೆನ್ನಾಗಿದೆ. ಎಲ್ಲೂ ಶಾರ್ಪ್ ಇಲ್ಲ, ಅಷ್ಟು ನೀಟಾಗಿದೆ. ಇದು ಸೂಪರ್ ಆಗಿದೆ. ಇದೆಲ್ಲ ತುಂಬಾ ಚೆನ್ನಾಗಿದೆ. ಮತ್ತೆ ಕ್ಲೋತಿಂಗು ಓಪನ್, ಮತ್ತೆ ಇದು ಕೂಡ ನೀಟಾಗಿ ಇಲ್ಲೆಲ್ಲ ಇದೆ, ಕವರ್ ಮಾಡಿದ್ದಾರೆ. ಅಂದ್ರೆ ಜಿರ್ಲೆ ಆಗ್ಲಿ ಅಥವಾ ಏನೇ ಹೋಗ್ಬಾರ್ದು ಅನ್ನೋ ತರ ಚೆನ್ನಾಗಿ ಕೊಟ್ಟಿದ್ದಾರೆ. ಇವಾಗ ನಾವು ಏನ್ ಮಾಡ್ತೀವಿ ಅಂತ ಹೇಳಿದ್ರೆ, ಈಗ ಪ್ಲಾಸ್ಟಿಕ್ಕಿನ ಬರುತ್ತಲ್ಲ, ಅದನ್ನ ಮಾಡ್ತೀವಿ, ತಗೊಂತೀವಿ, ಒಡೆದು ಹಾಕಬೇಕು, ಮತ್ತೆ ಹೊಸದು ತಗೋಬೇಕು. ಬಟ್ ಈ ತರ ಐರನ್ದು ಒಂದ್ಸಲ ತಗೊಂಡ್ಬಿಟ್ರೆ ಲೈಫ್ ಟೈಮ್ ಕ್ಯಾರಿ ಮಾಡ್ಬೋದು. ಅಂದ್ರೆ ಲಾಕ್ ಕೂಡ ಕೊಟ್ಟಿದ್ದಾರೆ. ಅಯ್ಯೋ ನಮ್ಮ ಮನೆ ಯಾರಾದ್ರೂ ತಕೊಂಡ್ಬಿಡ್ತಾರ ಅನ್ನೋದಿದ್ರೆ ಇದನ್ನ ನಾವೇ ತಿಟ್ಕೊಂಡ್ಬಿಟ್ರೆ ಆಯ್ತಲ್ಲ, ಮನೆಯಲ್ಲಿ ಯಾರು ಇದು ಮಾಡಲ್ಲ. ಅಲ್ಲ, ಇವಾಗ ಅವ್ರದ್ದು ಪರ್ಸನಲ್ಸ್ ಅಂತ ಒಂದ್ ಸ್ವಲ್ಪ ಈಗ ಏನ್ ಮಾಡ್ತಾರೆ ಅಂತ ಕೇಳಿದ್ರೆ, ಕೆಲವರು ಸಾಸಿವೆ ಡಬ್ಬಿಲಿ, ಅಕ್ಕಿ ಸಕ್ಕರೆ ಡಬ್ಬಿಲಿ ಆ ತರ ಇಡೋದಕ್ಕಿಂತ ಈ ತರ ಆಗ್ಬಿಟ್ರೆ ಮಕ್ಳುಗಳು ಕೂಡ ಮುಟ್ಟೋದಿಲ್ಲ. ಮತ್ತೆ ಎಷ್ಟು ಸೇಫ್ ಆಗಿರುತ್ತೆ. ಮತ್ತೆ ಎಷ್ಟು ಅಂತಂದ್ರೆ, ಈಗ ಮನಿ ಸೇವ್ ಮಾಡ್ತಾರೆ. ನೀನು ಹೇಳಿದಂಗೆ ಎಲ್ಲೆಲ್ಲೋ ಅಮೌಂಟ್ ಎತ್ತಿಡೋದಕ್ಕಿಂತ ಈ ತರದೊಂದು ಗಾರ್ಡೇಜ್ ತಗೊಂಡ್ರೆ ಬೆಸ್ಟ್ ಅಂತ ಹೇಳ್ತೀನಿ. ಮತ್ತೆ ಮನಿನೂ ಸೇವ್ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ, ಇವಾಗ ನಾ ಹೇಳ್ದಂಗೆ ಆಸ್ ಯೂಶುವಲ್ ಇವಾಗ 20 ರೂಪೀಸ್ 30 ರೂಪೀಸ್ ಒಂದು ಬಾಕ್ಸ್ ತಗೊಂತೀವಿ, ಪ್ಲಾಸ್ಟಿಕ್ ಇನ್ ಬರುತ್ತಲ್ವಾ.
ಆ ಥರ ತೊಗೊತೀವಿ. ಅದೇನು ಮಾಡ್ತೀವಿ, ಅಯ್ಯೋ ಅಮೌಂಟ್ ಬೇಕು ಅಂದ ತಕ್ಷಣ ಓಪನ್ ಮಾಡಿಬಿಡ್ತೀವಿ, ಅದು ನೆಕ್ಸ್ಟ್ ಯೂಸೇ ಆಗಲ್ಲ. ಬಟ್ ಇದಾದ್ರೆ ಹಾಗಲ್ಲ, ಲಾಕ್ ಓಪನ್ ಮಾಡೋದು, ನಮಗೆ ಎಷ್ಟು ಬೇಕು ತೊಗೊಳೋದು, ಮತ್ತೆ ಲಾಕ್ ಮಾಡಿ ಇಟ್ಬಿಟ್ರೆ ಮುಗೀತು. ಇಲ್ಲಿ ನೋಡಿ, ಇಲ್ಲಿ ನಾವು ಅಮೌಂಟ್ ಹಾಕೋದು, ನೋಟ್ ಆಗಿರ್ಬೋದು, ಕಾಯಿನ್ಸ್ ಎರಡು ಕಡೆ ಕೊಟ್ಟಿದ್ದಾರೆ. ಮೊದಲೆಲ್ಲ 3 ಕಡೆ ಬರ್ತಿತ್ತು, ಈಗ 2 ಕಡೆ ಕೊಟ್ಟಿದ್ದಾರೆ. ಬೇಡ ಅಂತ ಹೇಳಿದ್ರೆ ಓಪನ್ ಮಾಡಿ ಕೂಡ ಹಾಕೋದು, ಅವ್ರು ಕಂಫರ್ಟ್ ಆಗಿರುತ್ತೆ. ಹಾಕೋದೆಲ್ಲ ಇಲ್ಲಿಂದ ಹಾಕ್ಲಿಕ್ಕೆ ಚೆನ್ನಾಗಿ 2 ಹೋಲ್ ಕೊಟ್ಟಿದ್ದಾರೆ. ಸೊ ನೀವು ಫ್ರಂಟ್ ಕಡೆಯಿಂದನೂ ಹಾಕ್ಬೋದು, ಮತ್ತೆ ಮನಿ ಕೂಡ ಇಲ್ಲಿಂದನೇ ಎತ್ಕೊಬೋದು. ನೀವೇನು ದೊಡ್ಡ ಗಾಡ್ರೇಜ್ ನೀವೇನು ಪರ್ಚೇಸ್ ಮಾಡ್ತೀರೋ ಆಸ್ ಇಟ್ ಈಸ್ ಸೇಮ್ ಗಾಡ್ರೇಜ್, ಎಲ್ಲೂ ಕೂಡ ಡಿಫ್ರೆನ್ಸ್ ಇಲ್ಲ, ಅಷ್ಟು ಚೆನ್ನಾಗಿದೆ. ಹೌದು. ಸೊ ಸ್ಟಾರ್ ರೇಟಿಂಗ್ ಎಷ್ಟಿದೆ ಇದು? ಸ್ಟಾರ್ ರೇಟಿಂಗ್ 4.1 ಇದೆ. 4.1 ಇದೆ. ಮತ್ತೆ ಇದು ತುಂಬಾ ಚೆನ್ನಾಗಿದೆ. ಇದು ನಾನು ಮೀಶೋದಲ್ಲಿ ತಗೊಂಡಿದ್ದು. ಮೀಶೋದಲ್ಲಿ ತಗೊಂಡಿದ್ದು. ಸೊ ಅಲ್ಲಿ ಮತ್ತೆ ಏನು ಅಂತಂದ್ರೆ ಇನ್ನೊಂದು ಸ್ಮಾರ್ಟ್ ಕಾಯಿನ್ಸ್ ಒಂದು ಆಫರ್ ಇದೆ. ಇದನ್ನ ತಗೊಂಡು ಒಂದು 7 days ಮೇಲೆ, ಅಂದ್ರೆ ತಗೊಂಡಾದ್ಮೇಲೆ 7 days ತನಕ ನಮ್ಮ ಹತ್ರ ಇರ್ಬೇಕು. 9 days ಮಾಡಿದ್ದಾರೆ. 9 days ಕರೆಕ್ಟ್. ಈಗ 9 days ಮಾಡಿದ್ದಾರೆ. 9 days ತನಕ ಇದು ನಮ್ಮ ಹತ್ರ ಇರಬೇಕು. ನಾವು ಇದನ್ನ ಓಕೆ, ನಮಗೆ ಪ್ರಾಡಕ್ಟ್ ಇಷ್ಟ ಆಗಿದೆ, ನಾವು ಯೂಸ್ ಮಾಡ್ತೀವಿ ಅಂತ ನಾವು ಇಟ್ಕೊಂತೀವಲ್ವಾ, ಆಫ್ಟರ್ 9 days ಏನಿರುತ್ತೋ ಅವಾಗ ನಮಗೆ ಸ್ಮಾರ್ಟ್ ಕಾಯಿನ್ಸ್ ಅಂತ ಹೇಳ್ಬಿಟ್ಟು ನಮಗೆ ಅದು ಕಾಯಿನ್ಸ್ ಆ್ಯಡ್ ಆಗುತ್ತೆ. ಕಾಯಿನ್ಸ್ ಅಂದ್ರೆ ಅಮೌಂಟ್ ತರ 21 ಕಾಯಿನ್ಸ್ ಅಂತ. ಫಾರ್ ಎಕ್ಸಾಂಪಲ್ 21 ಕಾಯಿನ್ಸ್ ಅಂದ್ರೆ 21 ರೂಪಾಯಿ ಅಂತೇಳಿ. ಅಷ್ಟು ಚೆನ್ನಾಗಿದೆ. ನೆಕ್ಸ್ಟ್ ಅದನ್ನ ಬೇಕಾದ್ರೆ ರೆಡಿಮ್ ಮಾಡ್ಕೊಬೋದು. ನೆಕ್ಸ್ಟ್ ಪ್ರಾಡಕ್ಟ್ ತಗೊಂತೀವಲ್ಲ ಅದಕ್ಕೆ ನಾವು ರೆಡಿಮ್ ಮಾಡ್ಕೊಬೋದು. ಪ್ರಾಡಕ್ಟ್ ಮಾತ್ರ ತುಂಬಾ ಚೆನ್ನಾಗಿದೆ. ಇದು ಒಂದು ಗಿಫ್ಟ್ ಪರ್ಪಸ್ ಆಗಿ ನಾನು ತರಿಸ್ಬೇಕು ನನ್ನ ತಂಗಿ ಕೊಡೋಣ ಅಂತ, ಯಾಕಂದ್ರೆ ಇದು ನೆಸೆಸಿಟಿ ಇತ್ತು ಅವಳಿಗೆ. ಸೊ ಹಾಗಾಗಿ ಆಕ್ಚುಲಿ ನಾನು ಬುಕ್ ಮಾಡಬೇಕು ಅಂತಾನೆ ಅನ್ಕೊಂಡಿದ್ದು, ಬಟ್ ಅಷ್ಟರೊಳಗೇನೆ ನನಗೆ ಗಿಫ್ಟ್ ಆಗಿ ಸಿಕ್ಕಿದ್ದು, ನನಗೆ ಇನ್ನೂ ಖುಷಿ ಸಿಕ್ತು. ಅದಕ್ಕೆ ನಾನು ಹೇಳಿರ್ಲಿಲ್ಲ ನಾನು ಇದನ್ನೇ ಮಾಡಿದ್ದೀನಿ ಅಂತ. ಸೊ ಹಾಗಾಗಿ ನ್ಯೂ ಇಯರ್ಗೆ ಕೊಡ್ಬೇಕು ಅನ್ನೋದು ಇಂಟೆನ್ಷನ್ ಇತ್ತು. ಬಟ್ ಅನ್ಫಾರ್ಚುನೇಟ್ಲಿ ಏನು ಮಾಡೋಕ್ಕಾಗಲಿಲ್ಲ, ನನಗದು ಬರಲಿಲ್ಲ ಆ ಟೈಮಲ್ಲಿ. ಸೊ ಹಾಗಾಗಿ ಏನೇನೋ ಕೊಡ್ತೀವಿ, ಒಂದು ಇಯರಿಂಗ್ಸ್ ಕೊಡ್ತೀವಿ, ಡ್ರೆಸ್ ಕೊಡಿಸ್ತೀವಿ, ಅದೆಲ್ಲ ಓಕೆ. ಬಟ್ ಈ ಥರದ್ದೊಂದು ಕೊಡಿಸಿದ್ರೆ ಬಾಳಿಕೆನೂ ಬರುತ್ತೆ. ಮತ್ತೆ ಮನಿ ಪ್ರತಿ ಟೈಮ್ ಮನಿ ಸೇವ್ ಮಾಡ್ಬೇಕಾದ್ರೆ ನಮ್ಗೆ ನೆನಪಾಗ್ಬೇಕು ಅಂತೇಳಿ ಪ್ರತಿ ದಿನ ಇದನ್ನ ನಾವು ನೋಡ್ತೀವಿ. ಮನಿ ಸೇವಿಂಗ್ಸ್, ದುಡ್ಡು ಹಾಕೋದಾಗಿರ್ಬೋದು, ತೆಗೆಯೋದಾಗಿರ್ಬೋದು, ಮನುಷ್ಯನಿಗೆ ಅಮೌಂಟ್ ಅನ್ನೋ ತುಂಬಾ ಮೋಸ್ಟ್ ಇಂಪಾರ್ಟೆಂಟ್ ಟೈಮಲ್ಲೆಲ್ಲ ನೆನಪಾಗ್ತಾ ಇರತ್ತೆ. ಸೊ ಹಾಗಾಗಿ ಈ ಒಂದು ಪ್ರಾಡಕ್ಟ್ನ ನಾನು ಗಿಫ್ಟ್ ಪರ್ಪಸ್ ಆಗಿ ಕೊಡ್ತಿದ್ದೀನಿ. ನೀವು ಯಾರಿಗಾದ್ರು ಗಿಫ್ಟ್ ಕೊಡಬೇಕು, ಮಕ್ಳಿಗಾಗಿರ್ಬೋದು, ದೊಡ್ಡವರಿಗಾಗಿರ್ಬೋದು, ಅಥವಾ ನಿಮ್ಮ ಅಮ್ಮನಿಗಾಗಿರ್ಬೋದು. ಯಾಕಂದರೆ ತಾಯಂದ್ರೆ ಯಾವಾಗಲೂ ಮನಿ ಸೇವ್ ಮಾಡ್ತಿರ್ತಾರೆ. ಪಾಪ ಅಲ್ಲಿ ಇಲ್ಲಿ ಆ ಬಾಕ್ಸ್ ಈ ಬಾಕ್ಸು, ಆ ಡಬ್ಬ ಈ ಡಬ್ಬ ಅನ್ನೋದಕ್ಕಿಂತ ಇದರದೊಂದು ಕೊಡಿಸಿದ್ರೆ ಸೇವ್ ಮಾಡ್ಕೊತಾರೆ. ಮತ್ತು ನಿಮ್ಮ ಸಿಸ್ಟರ್ಸು ಮತ್ತು ನಿಮ್ಮ ಮನೇಲಿ ಯಾರಾದರೂ ಅಥವಾ ನಿಮ್ಮ ಫ್ರೆಂಡ್ಸು ಯಾರಿಗಾದ್ರೂ ಗಿಫ್ಟ್ ಕೊಡಬೇಕಂದ್ರೆ ಚೀಪ್ ಆ್ಯಂಡ್ ಬೆಸ್ಟಲ್ಲೂ ಗಿಫ್ಟ್ ಕೊಡ್ಬೋದು. ಪ್ರಾಡಕ್ಟು ಚೆನ್ನಾಗಿದೆ ಮತ್ತು ಇದು ಯೂಸ್ಫುಲ್ ಪ್ರಾಡಕ್ಟ್ ಅಂತ ಹೇಳ್ತೀನಿ. ಸೊ ಪ್ಲಾಸ್ಟಿಕ್ ಆದರೆ ನೆಗೋಗ್ಬಿಡುತ್ತೆ ಅಥವಾ ಕಟ್ಟಾಗ್ಬಿಡತ್ತೆ ಅನ್ನೋದಕ್ಕಿಂತ ಇದು ಐರನ್ ಆಗಿರೋದ್ರಿಂದ ಚೆನ್ನಾಗಿದ್ದೇ ಇರುತ್ತೆ. ಇದು ಆಕ್ಚುಲಿ ಹೇಳ್ಬೇಕಂದ್ರೆ 3rd ಗಾಡ್ರೇಜ್ ಅಲ್ಲ 4th ಅನ್ಕೊಂತೀನಿ. ಯಾಕಂದ್ರೆ ನಾನೊಂದು ತಗೊಂಡೆ, ಫಸ್ಟ್ ನಮ್ಮ ಪಾಪು ತಗೊಂತು, ನಮ್ಮ ಒಂದು ಪುಟಾಣಿ ಪಾಪು ಇದೆ, ಅವ್ನು ತಗೊಂಡ. ಅವನಾದ ತಕ್ಷಣ ನೆಕ್ಸ್ಟ್ ನಾನು ತಗೊಂಡೆ. ಅದಾದ್ಮೇಲೆ 3rd ಅಲ್ಲ, ಇದು 3rd ಟೈಮ್ ಸಾರಿ 3rd ಟೈಮ್. ಈಗ ನನ್ನ ಗಿಫ್ಟ್ ಪರ್ಪಸ್ ಅದನ್ನು ಇವಾಗ ತಗೊಬಂದು ತೋರಿಸ್ತೀನಿ ರೀ. ಅದನ್ನು ಇಟ್ಬಿಟ್ಟು ಒಂದ್ಸಲ ತೋರಿಸ್ತೀನಿ ನಿಮಗೆ. ತುಂಬಾ ಚೆನ್ನಾಗಿದೆ. ಇವಾಗ ತರಿಸಿದ್ದು ಇದು. ಸೊ ನೋಡ್ತಾ ಇದ್ದೀರಾ, ಇವಾಗ ತರಿಸಿದ್ದು ಇದು ಬಂದ್ಬಿಟ್ಟು ನಾನು ತೊಗೊಂಡಿದ್ದು ರೆಡ್ ಕಲರು. ಸೊ ಈ ಕಲರ್ ನನಗೆ ಇಷ್ಟ ಆಗಿತ್ತು, ಸೊ ಹಾಗಾಗಿ ತೊಗೊಂಡೆ. ಇದು ಬಂದ್ಬಿಟ್ಟು ನಮ್ಮ ಮನೇಲಿ ಒಂದು ಪುಟಾಣಿ ಪಾಪು ಇದೆ, ಅದ್ರದ್ದು. ಸೊ ಇದರಲ್ಲಿ ಫುಲ್ ಕಾಯಿನ್ಸ್ ಹಾಕಿದ್ದಾನೆ. ಇದರಲ್ಲಿ ನಾನು ಸ್ವಲ್ಪ ನೋಟ್ ಹಾಕಿದ್ದೀನಿ. ಶೋ ಮಾಡೋದು ಬೇಡ ಅಂತ ಮಾಡ್ತಾ ಇಲ್ಲ ಅಷ್ಟೇ. ಓಪನ್ ಮಾಡು ನೋಡೋಣ. ಬೇಡ ಯಾಕೆ ಓಪನ್ ಮಾಡು ನೋಡೋಣ, ಅಟ್ಲೀಸ್ಟ್ ಗೊತ್ತಾಗತ್ತೆ. ಅಲ್ಲಪ್ಪ ಮನಿ ಸೇವಿಂಗ್ಸ್ ಮಾಡಿದ್ದೀನಿ, ಅದು ಸರ್ಪ್ರೈಸ್ ಆಗಿ ಅಲ್ಲ ಇವ್ದು ಎಷ್ಟಿದೆ ಅಟ್ಲೀಸ್ಟ್ ನೋಡೋಣ. ಬೇಡ ಪಾಪ ಕೂಸೋದು ಆಗ್ಲಿ ನೋಡೋಣ. ಅಟ್ಲೀಸ್ಟ್ ಅವ್ರಿಗೆ ವ್ಯೂಸ್ಗೆ ಒಂದು ಐಡಿಯಾ ಹೋಗ್ಲಿ. ಓಕೆ ನಿಂದಾರು ಓಪನ್ ಮಾಡಲ್ಲ ಹಾಗಾದ್ರೆ ಸರಿ, ಪಾಪುದೇ ಮಾಡು. ನೋಡಿ ಫ್ರೆಂಡ್ಸ್, ತೋರಿಸ್ಲಿಕ್ಕೇನೆ ಎಷ್ಟು ಇದು ಮಾಡ್ತಿದ್ದಾರೆ. ಖಂಡಿತ ಬಿಡತ್ತೆ ಅಂತ. ಓ ನೋಡಿ, ಓ ನಮ್ಮ ಸಾಹೇಬ್ರು ಸಿಕ್ಕಾಬಿಡ ಇಟ್ಕೊಂಡ್ಬಿಟ್ಟು ಪುತ್ರನ ಒಂದು ಗಾಡ್ರೇಜು ಉಂಡಿ ಅವನು ಮಾಡ್ಕೊಂಡಿರೋದು. ಸೊ ಇದೆಲ್ಲ ಅವನು. ಇದು ನಿಮ್ದು ಓಪನ್ ಮಾಡ್ಬೋದಾ? ನನ್ನಂತೂ ಬೇಡ ಯಾಕಂದ್ರೆ ನಾನು ಇಲ್ಲಿ ನೋಟ್ ಹಾಕಿಟ್ಟಿದ್ದೀನಿ. ಬೇಡ, ಓಕೆ, ದೃಷ್ಟಿ ಬಿದ್ದುಬಿಡತ್ತೆ. ಜಸ್ಟ್ ಜೋಕ್ ಅಷ್ಟೇ. ಆಮೇಲೆ ಇದು ನಂದು ರೆಡ್ ಕಲರ್, ರೆಡ್ ಅಂದರೆ ಸ್ವಲ್ಪ ಮೆರೂನ್ ಮಿಕ್ಸ್ ಇದೆ. ಇದು ನಂದು, ಇದು ಗಿಫ್ಟ್ ಪರ್ಪಸ್ ಆಗಿ ನಾನು ತರಿಸಿರೋದು. ಟೋಟಲ್ ನಮ್ಮ ಮನೇಲಿ 3 ಗಾಡ್ರೇಜ್ ಬಂದ್ಬಿಟ್ಟಿದೆ. ಲಕ್ಷ ತುಂಬಲಿ ಅಂತ ಹೇಳಿದ್ರೆ ಯಾಕೋ ತುಂಬತಾನೆ ಇಲ್ಲ, ನೋಡಬೇಕು. ಸೊ ಈ ಒಂದು ಪ್ರಾಡಕ್ಟ್ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಅನ್ಕೊತೀನಿ. ಕನ್ಫರ್ಮ್ ಇಷ್ಟ ಆಗೇ ಆಗುತ್ತೆ. ಎಲ್ರಿಗೂ ಕೂಡ ಇಂಪಾರ್ಟೆಂಟ್ ಬೇಕಾಗಿರುವಂತಹ ಒಂದು ಪ್ರಾಡಕ್ಟ್ ಇದು. ಸೊ
ಸೊ ಒಳ್ಳೆ ರೇಟಲ್ಲಿ ಸಿಕ್ಕಿದೆ. ನಿಮ್ಗೆ ಏನಾದರೂ ಬೇಕು ಅಂತಂದರೆ ನೀವು ಮೀಶೋದಲ್ಲಿ ಪರ್ಚೇಸ್ ಮಾಡಿ. ಕ್ವಾಲಿಟಿ ತುಂಬ ಇದೆ, ತುಂಬ ಪ್ರಾಡಕ್ಟ್ ಇದೆ ಇದರಲ್ಲಿ, ಅಂದರೆ ಮೀಶೋದಲ್ಲಿ. ಸೊ ನಾನು ತೊಗೊಂಡಿದ್ದು ಪ್ರಾಡಕ್ಟ್ ಬಂದ್ಬಿಟ್ಟು ಸ್ವಲ್ಪ ಸ್ಟ್ರಾಂಗ್ ಮೆಟೀರಿಯಲ್ಲು ಮತ್ತು ಕ್ವಾಲಿಟಿ ಇದರಲ್ಲಿ ತುಂಬ ಚೆನ್ನಾಗಿದೆ. ನಿಮಗೆ ಬೇಕು ಅಂದರೆ ನೀವು ಪರ್ಚೇಸ್ ಮಾಡಿ ಅಂತ ಹೇಳ್ತೀನಿ. ಸೊ ಇದು ನನ್ನ ಪರ್ಸ್ನಲ್ ಒಪಿನಿಯನ್ ಹೇಳ್ತಾ ಇದ್ದೀನಿ. ಸೊ ಈ ಒಂದು ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ಅನ್ಕೊತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗೋದಂತೂ ಯಾವುದೇ ಕಾರಣಕ್ಕೂ ಮರಿಬೇಡಿ. ಯಾಕಂದರೆ ಡಿಫ್ರೆಂಟ್ ಆಗಿರುವಂತಹ ಹೊಸ ವಿಡಿಯೋಗಳನ್ನು ಈ ಒಂದು ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡ್ತಾನೆ ಇರ್ತೀವಿ. ಸೊ ಇಷ್ಟು ತನಕ ಈ ಒಂದು ವಿಡಿಯೋನ ನೋಡಿ ಸಪೋರ್ಟ್ ಮಾಡಿದ್ದಕ್ಕಾಗಿ ಥ್ಯಾಂಕ್ ಯು ಸೊ ಮಚ್ and love you all. Thank you.